ನಾನು ನಿಮಗೆ ಒಂದು ಕ್ಲಿಯರ್ ಮಾತು ಹೇಳ್ತೀನಿ, ಅವತಾರ್ 3 ನಿಮಗೆ ಶಾಕ್ ಕೊಡೋದಕ್ಕಾಗಿ ಮಾಡಿಲ್ಲ, ಈ ಸಿನಿಮಾ ನಿಮಗೆ ಅರ್ಥ ಮಾಡಿಸೋದಕ್ಕಾಗಿ ಮಾಡಲಾಗಿದೆ. ಮತ್ತು ನೀವು ಈಗಾಗಲೇ ಅವತಾರ್ 1 ಮತ್ತು 2 ಅರ್ಥ ಮಾಡಿಕೊಂಡಿದ್ದರೆ ಫೈರ್ ಆ್ಯಂಡ್ ಆ್ಯಶ್ ನಿಮಗೆ ಎಮೋಷ್ನಲಿ ಮತ್ತು ಸ್ಪಿರಿಚುವಲಿ ಕನೆಕ್ಟ್ ಆಗುತ್ತೆ. ಲೆಟ್ಸ್ ಟಾಕ್ ಹಾನೆಸ್ಟ್ಲಿ. ಅವತಾರ್ 3ನ ಓವರಾಲ್ ಫೀಲ್ ಇಂಟೆನ್ಸ್ ಇದೆ, ಆದರೆ ಕನ್ಫ್ಯೂಷನ್ ಏನೂ ಇಲ್ಲ. ಎಮೋಷನ್ ಸ್ಟ್ರಾಂಗ್ ಇದೆ, ಕಾನ್ಫ್ಲಿಕ್ಟ್ ಲೇಯರ್ಡ್ ಆಗಿದೆ ಮತ್ತು ಡೈರೆಕ್ಟರ್ ಮೆಸೇಜ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇದು ಸಿಂಪಲ್ ಆ್ಯಕ್ಷನ್ ಸಿನಿಮಾ ಅಲ್ಲ, ಇದು ಒಂದು ವಾರ್ನಿಂಗ್ ಕೂಡ. ಡೈರೆಕ್ಟರ್ ಜೇಮ್ಸ್ ಇಲ್ಲಿ ಸಿಂಪಲ್ ಸೈನ್ಸ್ ಫಿಕ್ಷನ್ ಡೈರೆಕ್ಟರ್ ಅಂತ ಅನಿಸಿಲ್ಲ, ಅವರು ಒಬ್ಬ ಮೈಥಾಲಜಿ ಸ್ಟೋರಿ ಟೆಲ್ಲರ್ ಥರನೇ ಕಾಣಿಸ್ತಾರೆ. ನೀವು ಗಮನವಾಗಿ ನೋಡಿದ್ರೆ ಇಲ್ಲಿ ಹಿಂದೂ ಪುರಾಣಗಳ ಕಾನ್ಸೆಪ್ಟ್ಸ್ ಕ್ಲಿಯರ್ ರಿಫ್ಲೆಕ್ಟ್ ಆಗಿದೆ. ಜೇಕ್ನ ಬ್ಲೂ ಅವತಾರ್ ಹಾನೆಸ್ಟ್ಲಿ ಒಬ್ಬ ಬ್ಲೂ ಶಿವ ಥರ ಫೀಲ್ ಕೊಡ್ತಾನೆ, ವಿಷ ಕುಡ್ದಿದ್ರು ರಾಕ್ಷಸರ ಜೊತೆ ಫೈಟ್ ಮಾಡೋ ಶಿವ ಥರ. ಸ್ಟೋರಿ ಎಕ್ಸಾಕ್ಟ್ಲಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಅವತಾರ್ 2 ಎಂಡ್ ಆಯಿತು. ಮತ್ತು ಹೌದು, ನೀವು ಅವತಾರ್ 1 ಮತ್ತು 2 ನೋಡಿದ್ದಿದ್ರೆ ಸ್ಟೋರಿ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಅನಿಸ್ಬೋದು, ಆದರೆ ಡೈರೆಕ್ಟರ್ ಇಲ್ಲಿ ಫಾಲ್ತು ಟ್ವಿಸ್ಟ್ ಆ್ಯಡ್ ಮಾಡಿಲ್ಲ. ಏನು ಫ್ಯೂಚರಲ್ಲಿ ಆಗಬೇಕೋ ಅದೇ ತೋರಿಸಿದ್ದಾರೆ. ಜೇಕ್ ಈಗ ಸಿಂಪಲ್ ವಾರಿಯರ್ ಅಲ್ಲ, ಅವನು ಫಾದರ್, ಲೀಡರ್ ಮತ್ತು ಪ್ರೊಟೆಕ್ಟರ್ ಕೂಡ. ಕಿರಿ ಈ ಸಿನಿಮಾದ ಸ್ಪಿರಿಚುವಲ್ ಕೋರ್. ಅವರ ಕನೆಕ್ಷನ್ ಸಿಂಪಲ್ ನೇಚರ್ ಜೊತೆ ಅಲ್ಲ, ಆಲ್ಮೋಸ್ಟ್ ಗಾಡೆಸ್ ಲೈಕ್ ಪ್ರೆಸೆನ್ಸ್ ಇದೆ. ಇಲ್ಲಿ ಡೈರೆಕ್ಟರ್ ಕ್ಲಿಯರ್ ಹೇಳ್ತಾರೆ, ನೇಚರ್ ಸಿಂಪಲ್ ರಿಸೋರ್ಸ್ ಅಲ್ಲ, ಇದು ಡಿವೈನ್ ಪವರ್. ಈ ಬಾರಿ ಜೇಕ್ ಎದುರು ಸಿಂಪಲ್ ಹ್ಯೂಮನ್ಸ್ ಮಾತ್ರ ಅಲ್ಲ, ವರಂಗ್ ಅಂದರೆ ಆ್ಯಶ್ ಟ್ರೈಬ್ ಕೂಡ ಇದ್ದಾರೆ. ಮತ್ತು ಆ್ಯಶ್ ಪೀಪಲ್ ಯಾಕೆ ಫೈಟ್ ಮಾಡ್ತಿದ್ದಾರೆ ಅನ್ನೋದು ಸಿನಿಮಾದಲ್ಲಿ ಕ್ಲಾರಿಟಿ ಸಿಗುತ್ತೆ. ಸಿಂಪಲ್ ವಿಲನ್ ಮಾಡಿ ಬಿಟ್ಟಿಲ್ಲ ಅವ್ರನ್ನ. VFX ಆ್ಯಂಡ್ CGI ಇದನ್ನು ಹೇಳೋದು ಬೋರಿಂಗ್ ಅನಿಸ್ಬೋದು, ಆದರೆ ಟ್ರೂತ್ ಏನಂದರೆ ಅವತಾರ್ನ VFX ಇಂಡಸ್ಟ್ರಿ ಬೆಂಚ್ ಮಾರ್ಕ್. ಫೈರ್, ಆ್ಯಶ್, ಜಂಗಲ್, ಕ್ರಿಯೇಚರ್ಸ್ ಪ್ರತಿ ಫ್ರೇಮ್ ಪ್ರೀಮಿಯರ್ ಫೀಲ್ ಕೊಡುತ್ತೆ. ಪಾಯ್ಕನ್ ಅಂದರೆ ಬಿಗ್ ಫಿಶ್ ರೋಲ್ ಎಮೋಷನ್ಸ್ ಮಾತ್ರ ಅಲ್ಲ, ಸ್ಟೋರಿ ವೈಸ್ ಕೂಡ ಇಂಪಾರ್ಟೆಂಟ್. ಅವರ ಜೊತೆ ತೋರಿಸಿದ ಬಾಂಡ್ ಅವತಾರ್ನ ಸೋಲ್ ಅಂತಲೇ ಹೇಳ್ಬೋದು. ಬಿಗ್ ಫಿಶ್ ಜೊತೆ ಇರುವ ಕೆಲವು ಕಾನ್ವರ್ಜೇಷನ್ ಸ್ವಲ್ಪ ಡ್ರ್ಯಾಗ್ ಅನಿಸ್ಬೋದು, ಪೇಸಿಂಗ್ ಇಲ್ಲಿ ಸ್ಲೋ ಆಗುತ್ತೆ ಮತ್ತು ಸ್ವಲ್ಪ ಬೋರ್ ಫೀಲ್ ಆಗುತ್ತೆ. ಆದರೆ ಹಾನೆಸ್ಟ್ಲಿ ಡೈರೆಕ್ಟರ್ ಬಳಿ ಬೇರೆ ಆಪ್ಷನ್ ಇರಲಿಲ್ಲ, ಅದಕ್ಕಾಗಿ ಇದನ್ನು ಇಗ್ನೋರ್ ಮಾಡಬಹುದು ನಾವು. ನಾನು ಪರ್ಸ್ನಲಿ ಈ ಫಿಲ್ಮ್ನ ಫಿಕ್ಷನ್ ಅಂತ ನಂಬಲ್ಲ. ನಾವು ಈಗಾಗಲೇ ಒಂದು ಕಾರ್ಡ್ ಥರ ಆಗಿದ್ದ ಅರ್ಥನ ಏನು ಮಾಡಿದ್ದೀವಿ ಅನ್ನೋದನ್ನು ನೋಡಿ ಅದಕ್ಕಾಗಿ ಹ್ಯೂಮನ್ಸ್ ಇನ್ನೊಂದು ಪ್ಲ್ಯಾನೆಟ್ನೂ ಅರ್ಥ ಥರ ಟ್ರೀಟ್ ಮಾಡ್ತಾರೆ ಅನ್ನೋ ಐಡಿಯಾ ನನಗೆ ರಿಯಲಿಸ್ಟಿಕ್ ಅನಿಸ್ತು. ಮತ್ತು ಅಬ್ಸರ್ವ್ ಮಾಡಿ, ಡೈರೆಕ್ಟರ್ ಹ್ಯೂಮನ್ಸ್ಗೆ ಗೆಲ್ಲೋಕೆ ಬಿಟ್ಟಿಲ್ಲ. ಮತ್ತು ಈ ಥಾಟ್ಗೆ ನಾನು 100% ಅಗ್ರಿ. ನಮ್ಮ ಪುರಾಣಗಳಲ್ಲಿ ವಿಷಕಂಠ ವಿಷ ಕುಡಿದರೂ ರಾಕ್ಷಸ ಜೊತೆ ಫೈಟ್ ಮಾಡ್ತಾರೆ ಅಲ್ವಾ, ಅದೇ ರೀತಿ ಇಲ್ಲಿ ಜೇಕ್ ಹೀರೋ ಕೂಡ ಹಾಗೂ ರಾಕ್ಷಸ ಕೂಡ. ಮತ್ತು ಆ್ಯಶ್ ಟ್ರೈಬ್ ರಾಕ್ಷಸರು ದೇವತೆಗಳನ್ನು ಹೇಗೆ ದ್ವೇಷ ಮಾಡ್ತಾರೋ ಇದೇ ರೀತಿ ಇವರು ಐವಾನ್ನೇ ಹೇಟ್ ಮಾಡ್ತಾರೆ. ಐವಾ ಅಂದರೆ ಇಲ್ಲಿ ನಾವಿಸ್ ದೇವರು. ಬ್ರದರ್, ಈ ಲೆವೆಲ್ ಮೆಟಾಫರ್ ಆಸ್ಕರ್ ಅಕಾಡೆಮಿಗೆ ಅರ್ಥ ಆಗಬೇಕು. ಈ ಸಿನಿಮಾ ಪರ್ಫೆಕ್ಟ್ ಫ್ಯಾಮಿಲಿ, ಅವತಾರ್ ಫ್ಯಾನ್ಸ್ಗೆ ಮತ್ತು ಬಿಗ್ ಸ್ಕ್ರೀನ್ ಲವರ್ಸ್ಗೆ. ನೋ ವಲ್ಗರ್ ಸೀನ್ಸ್, ಯಾವ ಏಜ್ ಗ್ರೂಪ್ ಆದರೂ ಥಿಯೇಟರ್ನಲ್ಲಿ ನೋಡ್ಬೋದು. ನನ್ನ ಕಡೆಯಿಂದ ಅವತಾರ್ಗೆ ರೇಟಿಂಗ್ 4/5. ಆಮೇಲೆ ಒಂದು ಸಜೆಷನ್, ಬಿಗ್ ಸ್ಕ್ರೀನಲ್ಲೇ ನೋಡಿ, ಇಟ್ಸ್ ಮ್ಯಾಂಡೇಟರಿ. ಈ ಥರ ಸಿನಿಮಾಗಳು ಪದೇ ಪದೇ ಬರೋಲ್ಲ, ಎಮೋಷನ್ ಜೊತೆ, ವಿಷನ್ ಜೊತೆ ಮತ್ತು ವಾರ್ನಿಂಗ್ ಜೊತೆ. ನಾವು ಭೂಮಿಯನ್ನು ತಾಯಿ ಅಂತ ಪೂಜಿಸ್ತೀವಲ್ವಾ, ಅದೇ ರೀತಿ ನಾವಿ ಜನರು ಕೂಡ ಭೂಮಿಯನ್ನು ತಾಯಿ ಥರನೇ ಪೂಜಿಸ್ತಾರೆ. ಈ ಕಾನ್ಸೆಪ್ಟ್ಗೆ ಆಧಾರ್ ಕಾರ್ಡ್ ಕೊಡಲೇಬೇಕು ಡೈರೆಕ್ಟರ್ಗೆ. ನಿಮಗೆ ಬ್ಯಾಲೆನ್ಸ್ಡ್, ಕಾಮ್ ಮತ್ತು ಹಾನೆಸ್ಟ್ ಮೂವಿ ಟಾಕ್ಸ್ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂಥ ಸಿನಿಮಾ ಕಾನ್ವರ್ಜೇಷನ್ ಮಿಸ್ ಮಾಡಬೇಡಿ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ರಿವ್ಯೂವಲ್ಲಿ. ನಾನು ನಾಯಕ್. ಜಾಸ್ತಿ ಹೈಪ್ ಇಲ್ಲ, ಅನ್ನೆಸೆಸರಿ ಹೇಟ್ ಇಲ್ಲ, ಸಿಂಪಲ್ ಹಾನೆಸ್ಟ್ ಸಿನಿಮಾ ಟಾಕ್. ಆ್ಯಸ್ ಆಲ್ವೇಸ್ ಮತ್ತೆ ಸಿಗೋಣ.